ಕಮರ್ಷಿಯಲ್ ಸಿಲಿಂಡರ್ ದರ ಏರಿಕೆಯಿಂದ ಕಂಗೆಟ್ಟ ಹೋಟೆಲ್ ಉದ್ಯಮ, ಜಿಎಸ್ಟಿ ಕಡಿಮೆ ಮಾಡಿ ಉದ್ಯಮವನ್ನು ಉಳಿಸಿ ಅಂತ ಡಿಮ್ಯಾಂಡ್. ಪ್ರಧಾನಿ ನರೇಂದ್ರ ಮೋದಿಗೆ ಪತ್ರ ಬರೆದ ಹೋಟೆಲ್ ಅಸೋಸಿಯೇಷನ್. ಸಿಎಂ ಬದಲಾವಣೆಗೆ ಹೈಕಮಾಂಡ್ಗೆ ಕಾಡ್ತಾ ಇದೆಯಾ ಭೀತಿ? ಮಾಸ್ ಲೀಡರ್ನ ಬದಲಿಸಿದರೆ ಕಾಂಗ್ರೆಸ್ಗೆ ಭವಿಷ್ಯದ ಆತಂಕ. ಅಹಿಂದ ನಾಯಕನಿಗೆ ಪರ್ಯಾಯ ಸಿಕ್ಕಿಲ್ಲ, ಅದಕ್ಕೆ ಹೈಕಮಾಂಡ್ ಚಕಾರ ಎತ್ತಾ ಇಲ್ಲ ಅನ್ನೋ ಚರ್ಚೆ. ಮಾಜಿ ಸಿಎಂ ಯಡಿಯೂರಪ್ಪ ಭೇಟಿಯಾದ ಬಿಎಲ್ ಸಂತೋಷ್. ಅಭಿಮಾನೋತ್ಸವದ ಬಳಿಕವೂ ಆಕ್ಟಿವ್ ಆಗಿ ಪಕ್ಷ ಸಂಘಟನೆಗೆ ಇನ್ನಷ್ಟು ಶಕ್ತಿಯನ್ನ ತುಂಬಿ ಅಂತ ಮನವಿ. 2028ಕ್ಕೂ ಬಿಎಸ್ವೈ ನಾಯಕತ್ವದ ನಿರೀಕ್ಷೆಯಲ್ಲಿ ಹೈಕಮಾಂಡ್. ನಾಳೆ ದಾವಣಗೆರೆ ದಕ್ಷಿಣ, ಬಾಗಲಕೋಟೆ ಉಪಚುನಾವಣೆಯ ಕೌಂಟಿಂಗ್. ಮತ ಎಣಿಕೆ ಕೇಂದ್ರದ ಸುತ್ತ 100 ಮೀಟರ್ ನಿಷೇಧಾಜ್ಞೆ. ಅಗತ್ಯ ಸಿದ್ಧತೆ, ಅಹಿತಕರ ಘಟನೆ ನಡೆಯದಂತೆ ಬಿಗಿ ಭದ್ರತೆ. ಸಚಿವರನ್ನ ಮಂಡ್ಯದ ರಸ್ತೆಯಲ್ಲಿ ಓಡಾಡೋದಕ್ಕೆ ಬಿಡೋದಿಲ್ಲ. ಸ್ವಪಕ್ಷದ ಎಂಸಿ ಸುಧಾಕರ್ ವಿರುದ್ಧ ಗುಡುಗಿದ ಕಾಂಗ್ರೆಸ್ ಶಾಸಕ ಗಣಿಗ ರವಿಕುಮಾರ್. ಮಂಡ್ಯ ವಿವಿ ಮುಚ್ಚುತ್ತೇವೆ ಎಂದಿದ್ದಕ್ಕೆ ಗರಂ, ಬೆಂಕಿ ಹಚ್ಚಿಸ್ತೇವೆ ಅಂತ ವಾರ್ನಿಂಗ್. ಇಬ್ಬರು ಮಕ್ಕಳು, ಗಂಡನನ್ನ ಬಿಟ್ಟು 3ನೇ ಮಗು ಜೊತೆ ಹೆಂಡತಿ ಪರಾರಿ. ಮಗುವನ್ನ 5 ಲಕ್ಷಕ್ಕೆ ಮಾರಾಟ ಮಾಡಿದ್ದಾಳೆ ಅಂತ ಪತಿ ರವಿಬಾಬು ಆರೋಪ. ಬೆಂಗಳೂರಿನ ವಿವೇಕನಗರ ಠಾಣೆಯಲ್ಲಿ ಮಿಸ್ಸಿಂಗ್ ಕೇಸ್ ದಾಖಲು. ಪೆಟ್ರೋಲ್ ಸುರಿದು ಮಗನಿಗೆ ಬೆಂಕಿ ಹಚ್ಚಿದ ತಂದೆ. ತನಗೆ ಹೇಳದೆ ಬೈಕ್ ತೆಗೆದುಕೊಂಡು ಹೋಗಿದ್ದಕ್ಕೆ ಕೋಪಗೊಂಡು ಕೃತ್ಯ. ಕುಮಾರಸ್ವಾಮಿ ಲೇಔಟ್ನ ಪ್ರಗತಿಪುರದಲ್ಲಿ ಘಟನೆ. 40% ಸುಟ್ಟ ಗಾಯಗಳಾದ ಪುತ್ರನಿಗೆ ವಿಕ್ಟೋರಿಯಾದಲ್ಲಿ ಚಿಕಿತ್ಸೆ. ಆಮ್ ಆದ್ಮಿ ಪಾರ್ಟಿ ನಾಯಕಿ ಸತ್ಯವಾಣಿ ಕಾರಿನ ಮೇಲೆ ಅಟ್ಯಾಕ್. ಮನೆ ಮುಂದೆ ನಿಲ್ಲಿಸಿದ್ದ ವೇಳೆ ಗಾಜು ಒಡೆದ ದುಷ್ಕರ್ಮಿ. ಕಿಡಿಗೇಡಿಯ ಕೃತ್ಯ ಸಿಸಿಟಿವಿಯಲ್ಲಿ ಸೆರೆ. ರಾಜಕೀಯ ದ್ವೇಷದ ಶಂಕೆ. ನಿರ್ಜನ ಪ್ರದೇಶದಲ್ಲಿ ಧಗಧಗಿಸಿದ ಕಾರು. ಮಹಿಳೆ ಸುಟ್ಟು ಕರಕಲು. ಆಕೆಯನ್ನ ಕೊಲೆ ಮಾಡಿ ಕಾರಿಗೆ ಬೆಂಕಿ ಇಟ್ಟಿರುವ ಶಂಕೆ. ದೊಡ್ಡಬಳ್ಳಾಪುರ ಗ್ರಾಮಾಂತರ ಠಾಣೆ ಪೊಲೀಸರಿಂದ ತನಿಖೆ. ಕೊಡಗಿನ ಕುಟ್ಟಾದಲ್ಲಿ ವಿದೇಶಿ ಮಹಿಳೆ ಅತ್ಯಾಚಾರ ಪ್ರಕರಣ. ದೇವಿ ವಿಲ್ಲಾ ಹೋಂಸ್ಟೇ ಮಾಲೀಕನಿಗೆ ಬಿಗ್ ರಿಲೀಫ್. ವಿಶಾಲ್ ಪೊನ್ನಪ್ಪಗೆ ಜಾಮೀನು ಮಂಜೂರು. ಪ್ರತಿ ವಿಚಾರಣೆಗೂ ಹಾಜರಾಗಬೇಕು ಅಂತ ಸೂಚನೆ. ಆರ್ಆರ್ ವರ್ಸಸ್ ಡಿಸಿ ಮ್ಯಾಚ್ ನಡುವೆ ಬೆಟ್ಟಿಂಗ್. ಐಪಿಎಲ್ ಕ್ರಿಕೆಟ್ ಬೆಟ್ಟಿಂಗ್ ಬುಕ್ಕಿ ಅರೆಸ್ಟ್. ಬೆಳಗಾವಿಯ ಕ್ಯಾಂಪ್ ಪೊಲೀಸರಿಂದ ಸಾಹಿಲ್ ಪಾಟೀಲ್ ಬಂಧನ. ಅವಳಿ ನಗರದಲ್ಲಿ ಪೊಲೀಸರಿಂದಲೇ ಕ್ರಿಕೆಟ್ ಬೆಟ್ಟಿಂಗ್ ದಂಧೆ. ಹಣ ಪಡೆದು ಬೆಟ್ಟಿಂಗ್ ಆಡಿಸ್ತಾ ಇರುವ ಆರೋಪ. ಬೆಟ್ಟಿಂಗ್ ಬಿಟ್ಟವರನ್ನೂ ವಾಪಸ್ ಕರೆದು ದಂಧೆ. ಕಮಿಷನರ್ ಎನ್ ಶಶಿಕುಮಾರ್ ವಿರುದ್ಧವೂ ಆಕ್ರೋಶ. ಪೂಜೆ ನೆಪದಲ್ಲಿ ಮಹಿಳೆ ಮನೆಗೆ ಆಗಾಗ ಬರ್ತಾ ಇದ್ದ. ಮಾಟ ಮಂತ್ರ ಮಾಡಿಸ್ತೀನಿ ಅಂತ ಬ್ಯೂಟಿಷಿಯನ್ ಮೇಲೆ ನಿರಂತರ ಅತ್ಯಾಚಾರ ಆರೋಪ. ಸಿಕೆ ಅಚ್ಚುಕಟ್ಟು ಠಾಣೆಯಲ್ಲಿ ಜ್ಯೋತಿಷಿ ಮೋಹನ್ ಕುಮಾರ್ ವಿರುದ್ಧ ಎಫ್ಐಆರ್. ಬೆಳಗಾವಿಯಲ್ಲಿ ರಾತ್ರಿ ಯುವಕರ ನಡುವೆ ಫೈಟಿಂಗ್. ಬೈಕ್ ಮೇಲೆ ಹೋಗ್ತಾ ಇದ್ದವರನ್ನ ತಡೆದು ಹಲ್ಲೆ ಮಾಡಿದ ಆರೋಪ. ರಸ್ತೆ ಪಕ್ಕದಲ್ಲೇ ಹೊಡೆದಾಟ. ಜನರಲ್ಲಿ ಆತಂಕ. ಹೊಸ ಮನೆಯ ಕಾಮಗಾರಿ ವೇಳೆ ಪಕ್ಕದಲ್ಲಿದ್ದ ಹಳೆ ಕಲ್ಲಿನ ಗೋಡೆ ಕುಸಿತ. ಮಣ್ಣಿನಡಿ ಸಿಲುಕಿ ಸಾವನ್ನಪ್ಪಿದ ಮನೆಯ ಮಾಲೀಕ ಬಸವರಾಜಪ್ಪ. ಮೃತದೇಹ ಹೊರ ತೆಗಿತಾ ಇದ್ದಂತೆ ಮುಗಿಲು ಮುಟ್ಟಿದ ಕುಟುಂಬಸ್ಥರ ಆಕ್ರಂದನ. ಹೊಸಪೇಟೆ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಅವ್ಯವಸ್ಥೆ ಬಗ್ಗೆ ನ್ಯೂಸ್ ಫಸ್ಟ್ ವರದಿ. ಎಚ್ಚೆತ್ತು ಎಸಿಗಳನ್ನು ಸರಿಪಡಿಸಿದ ಆಡಳಿತ ಮಂಡಳಿ. ನಿಟ್ಟುಸಿರು ಬಿಟ್ಟ ಬಾಣಂತಿಯರಿಂದ ನ್ಯೂಸ್ ಫಸ್ಟ್ಗೆ ಧನ್ಯವಾದ. ಬೆಳಗಾವಿ ಡಿಸಿ ಆಫೀಸ್ ಬಳಿ ಮತ್ತೆ ಹಲ್ಮಡಿ ಶಾಸನ ಪುನರ್ಸ್ಥಾಪನೆ. ಜಿಲ್ಲಾಧಿಕಾರಿ ಕಚೇರಿ ನವೀಕರಣ ಸಂದರ್ಭದಲ್ಲಿ ಹಾಳಾಗಿದ್ದ ಶಾಸನ. ಕನ್ನಡ ಪರ ಹೋರಾಟಗಾರರ ಪ್ರತಿಭಟನೆಯ ಬಳಿಕ ಮರು ನಿರ್ಮಾಣ. ಮುಂದಿನ ವಾರ ವಿಶೇಷ ಪೂಜೆಯೊಂದಿಗೆ ಗೌರವ. ಬೆಳಗಾವಿಯಲ್ಲಿ ತುರ್ತು ಪರಿಸ್ಥಿತಿ. ಮಾಕ್ ಡ್ರಿಲ್, ಬಾಂಬ್ ದಾಳಿ, ಬೆಂಕಿ ಅವಘಡದ ನೈಜ ಸನ್ನಿವೇಶದ ರಿಹರ್ಸಲ್. ಯುದ್ಧದಂಥ ಸನ್ನಿವೇಶದಲ್ಲಿ ರಕ್ಷಣಾ ವ್ಯವಸ್ಥೆ ಹೇಗಿರುತ್ತೆ ಅಂತ ಜನರಿಗೆ ಜಾಗೃತಿ.
ಕೆಡಿ ಸಿನಿಮಾದ ಸೆಲೆಬ್ರಿಟಿ ಶೋ. ಉಪೇಂದ್ರ, ಅಜಯ್ ರಾವ್, ಗಿಲ್ಲಿ, ನಟ ಮಿಲನ ನಾಗರಾಜ್ ಸೇರಿ ಹಲವರಿಂದ ಸಿನಿಮಾ ವೀಕ್ಷಣೆ. ಧ್ರುವ ಸರ್ಜಾ ಅಭಿನಯ, ಪ್ರೇಮ್ ಡೈರೆಕ್ಷನ್ ಬಗ್ಗೆ ಮೆಚ್ಚುಗೆಯ ಮಾತು. ಮುಂಬರುವ ಮಹಿಳಾ ಟಿ20 ವಿಶ್ವಕಪ್ ಟೂರ್ನಿಗೆ ಟೀಂ ಇಂಡಿಯಾ ಪ್ರಕಟ. ಹರ್ಮನ್ಪ್ರೀತ್ ಕೌರ್ ನಾಯಕಿ, ಸ್ಮೃತಿ ಮಂದಾನ ಉಪನಾಯಕಿ. ಕನ್ನಡತಿ ಶ್ರೇಯಾಂಕಾ ಪಾಟೀಲ್ಗೂ ಸ್ಥಾನ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.